ಡ್ರ್ಯಾಗ್ ಓಡಿರೋ ಗಾಡಿನ ಇದು? ಫುಲ್ ಕಸ್ಟಮ್ ಮೇಡ್ ಬೈಕು. ನಮ್ಮ ಓನ್ ಯೂಸ್ ಇತ್ತು. ಲಿವರ್ಗಳು ಬೇರೆ ಕಸ್ಟಮ್ ಮೇಡ್. ಹ್ಯಾಂಡ್ಲು ನೀವೇ ಮಾಡಿದ್ದೀರಾ? ನಮಸ್ಕಾರ ಅನ್ಕೊನಿಚಿವ ಎಲ್ರಿಗೂ. ನಾನಿವತ್ತು SEO ಟಿಂಕರಿಂಗ್ ವರ್ಕ್ಸ್ ಮೈಸೂರಲ್ಲಿದ್ದೀನಿ. ಬನ್ನಿ, ಇವ್ರದ್ದೇ ಕಸ್ಟಮ್ ಮೇಡ್ ಗಾಡಿ ಇದೆ. ಇದು ಸೇಮ್ ಇನ್ಬಿಲ್ಡ ಬೈ? ಇದು ಪೌಡ್ರ್ ಕೊಟ್ಟು ನೋಡಿರಿ ಹಂಗೆ ಫ್ರಾಗ್ಮೆಂಟೆಡ್ ಬೆಂಡ್. ಓಕೆ, 5 ಸ್ಪೀಡ್ ಪೋರ್ಟೆಡ್ ಗಾಡಿ. ಡ್ರ್ಯಾಗ್ ಓಡಿರೋ ಗಾಡಿನ ಇದು? ಓಕೆ, ಎಲ್ಲ ನೀವು ಕಲರ್ ಸ್ಕೀಮಿಂಗ್ ಎಲ್ಲ ನೀವೇ ಮಾಡ್ಕೊಂಡಿರೋದು ಗಾಡಿ ಇದು? ಓಕೆ, ಸ್ಟೇರಿಂಗ್ ಡ್ಯಾಂಪ್ನರ್ ಹಾಕೊಂಡಿದ್ದೀರಾ? ಇದೆಲ್ಲ ಮೆಟಲ್ನಲ್ಲಿ ಮಾಡಿರೋದು. ಇದು ಹೀರೋಪುಗ್ ಟರ್ಬೋ ಬರ್ತದೆ. ಟರ್ಬೋ ಆ ಮಾರ್ಕ್ಸು ಸೇಮ್ ಮೆಟಲ್ನಲ್ಲಿ ಮಾಡಿರೋದು. ಓಕೆ, ಮಡ್ಗಾಡು, ಡಿಸ್ಕ್, ಇದು ಇನ್ಸುಸ್ಕಿ, ಇದು ಮಡ್ಗಾಡು. ಇದು ನೀವೇ ಮಾಡ್ಕೊಂಡಿದ್ದೀರಾ? ಓನ್ ಮೇಡ್. ಓಕೆ, ಹ್ಯಾಂಡಲ್ ಓನ್ ಮಾಡಿರೋದು. ಹ್ಯಾಂಡಲ್ ನೀವೇ ಮಾಡ್ಕೊಂಡಿದ್ದೀರಾ? ಯಾವ ಹ್ಯಾಂಡಲ್ ಬೇಸ್ ಮೇಲೆ ಮಾಡಿರೋದು ಬೈ ಇದು? ಓನ್ ನೀವೇ ಮಾಡ್ಕೊಂಡಿದ್ದೀರಾ? ರೆಡಿ ಮಾಡಿರೋದು. ಆಮೇಲೆ ಮೀಟ್ರ್ ಯಾವ್ದ್ರದ್ದು ಇದು? LML ಫ್ರೀಡಮ್. ಫುಡ್ ಪೆಕ್ಸು ನೋಡಿ ಎಲ್ಲಿಗೆ ಕಲರ್ ಮ್ಯಾಚ್ ಮಾಡೋರೆ. ಅದು ಪೀಕಾಕ್ ಕಲರ್ ಅಂತ ಹೇಳ್ತಾರೆ. ಪೀಕಾಕ್ ಕಲರ್. 5 ಸ್ಪೀಡು E1 ಬೋರ್ ಇದೆ. ಪೋರ್ಟ್ ಆಗಿದೆ ಗಾಡಿ. ಕವರ್ ಮಾತ್ರ ಕೋಬ್ರದು. ಟ್ಯಾಂಕು, ಕವರ್ಸು, ಮಡ್ಗಾರ್ಡು 7 ಕಲರ್ಸ್ ಇದೆ. ಸಗದಾಗಿ ಕಾಣ್ತಾ ಇದೆ. ರಿಯಲ್ ಆಗಿ ವಿಡಿಯೋಲು ಹಂಗೆ ಕಾಣ್ತಾ ಇರುತ್ತೆ ಅನಿಸುತ್ತೆ. ಸೈಲೆನ್ಸರ್ಗಳಲ್ಲಿ ಎಷ್ಟು ಥರ ಇದೆ ಅಂತ ತೋರಿಸ್ತೀವಿ. ಫಸ್ಟು ಇದು ಇನ್ಬಿಲ್ಡು. ನನ್ನ ಗಾಡಿಗೆಲ್ಲ ಸ್ಪೇರ್ಸ್ ಕೊಟ್ಟಿರೋದು ಗಗನ್ ಅವರೇ. ತುಮಕೂರಿಂದ ನಾವಿಬ್ಬರು ಸೇರಿ ಬಂದಿದ್ದೀವಿ. ಅವ್ರು ತುಮಕೂರಿಂದ ಬಂದಿದ್ದಾರೆ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. RX ಅಲ್ಲಿ ಸುಮಾರು ಸೈಲೆನ್ಸರ್ ಬರುತ್ತೆ. ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ಮಾಡಿರೋದೇ ಇನ್ಬಿಲ್ಟ್ ಸೈಲೆನ್ಸರ್. ಇದು ಇನ್ಬಿಲ್ಟಲ್ಲಿ ಒನ್ ಟೈಪ್ ಸೈಲೆನ್ಸರು. ಇದು ಬಂದು ಬ್ಲ್ಯಾಕ್ ಪೌಡರ್ ಕೋಟಿಂಗ್ ಆಗಿದೆ. ನೀವೀಗ ಕೇಳಿಸ್ಕೊಂಡಿದ್ದು ಕ್ರೋಮ್ ಕೋಟೆಡ್ ಇನ್ಬಿಲ್ಟ್ ಸೈಲೆನ್ಸರ್ ಸೌಂಡ್. ಸೊ ಈ ಸೈಲೆನ್ಸರ್ ಸ್ಪೆಷಾಲಿಟಿ ಏನು ಅಂದರೆ ಕಂಪ್ಲೀಟ್ ಪೋರ್ಟ್ ಗಾಡಿಗೆ ಯೂಸ್ ಮಾಡ್ತಾರೆ. ಒಳ್ಳೆ ಪರ್ಫಾರ್ಮೆನ್ಸು, ಒಳ್ಳೆ ಟಾಪ್ ಎಂಡು, ಒಳ್ಳೆ ನೆಕ್ಸ್ಟ್ ಲೆವೆಲ್ ಸೌಂಡ್. ಒಂಚೂರು ಹಂಗೆ ಹಿಡೀರಿ. ಇಲ್ಲಿಂದ ಎರಡು ಕಿವಿನೂ ತೂತ ಮಾಡ್ಕೊಂಡು ಮನೆ ಹೋಗ್ಬೇಕಷ್ಟೇ ನಾವು. ಇದೇ ಥರ ಅದು ಕ್ರೋಮ್ ಕೋಟಿಂಗು. ಇದು ಚೇಂಬರ್ ಸೈಲೆನ್ಸರ್. ಇದು
ಇನ್ನು ನಾನು ಓಪನ್ ಕ್ಯಾಟ್ ಮಾಡಿಸಿದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಅದ್ರ ಸೌಂಡ್ ಕೇಳ್ತಾ ಹೋಗಿ. ಮೈಸೂರಿಂದ ಹೊರಡ್ತಾ ಇದ್ದೀವಿ. ಹಾ ಬ್ರೋ. ಓ ಹೌದಾ, ನೈಸ್. ವಿಡಿಯೋ ನೋಡಿದ್ರಾ? ಹಾ, ಮೈಸೂರಿಗೆ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿದ್ದು. ಈಗ ಬರ್ತಾ ಇದ್ದೀರಾ ನೀವು? ನಾವು ಇಲ್ಲೇ ಇದ್ದು. ಹೌದಾ, ಗಾಡಿ ನೋಡಿದ್ಮೇಲೆ ಅವ್ರು ಹೆಂಗಂದ್ರೆ ಗಾಡಿ ನೋಡಿ ಬಂದ್ರಾ? ನೈಸ್. ಹೇಳ್ಬೇಕು ಬ್ರೋ ಎಲ್ಲ. ಓಕೆ ಬ್ರೋ, ಬಾಯ್. ನೋಡಿ ನಮ್ಮ ಫಾಲೋವರ್ಸು ನಾವು ಸುಮ್ಮನೆ ಮೇಯ್ನ್ ರೋಡಲ್ಲಿ ಹೋಗ್ತಾ ಇದ್ದೀವಿ, ಹುಡುಕೊಂಬಂದು ನಿಲ್ಲಿಸಿ ಮಾತಾಡಿಸ್ತವ್ರೆ. ಖುಷಿ ಆಯಿತು ಗುರು, ಏನೋ ಒಂಚೂರು ಅಚೀವ್ಮೆಂಟ್ ಮಾಡಿದ್ದೀವಿ ಅನಿಸ್ತಾ ಇದೆ ಇವತ್ತು. ಬಿಟ್ರೆ ಎದ್ಬಿಡುತ್ತೆ. ಮಜಾ ಇದೆ ಅಲ್ಲ? ಸ್ಪ್ಲೆಂಡರ್ ಅಲ್ಲಿ ಬೀಟ್ ಹೊಡೆದ್ವಿ ಅಂತ ಫುಲ್ ಖುಷಿ ಆಗೋಯ್ತವ್ರೆ. ಏನ್ ಬ್ರೋ? ಜಾಲೆ ಜಾಲೆ. ASN. ಹಾ, ಇನ್ಸ್ಟಾ, ಯೂಟ್ಯೂಬ್. ಟೀ ಶಾಪಲ್ಲೂ ನಮ್ಮ ಜಡ್ದೇ ಮಾತು. ಫುಲ್ ಫಿದಾ ಆಗ್ಬಿಟ್ಟವ್ರೆ. ಶೋರೂಮ್ ಅವ್ರು ನೋಡಿದ್ರು ನೇಣಾಕೊಂಡ್ಬಿಡ್ತಾರೆ ಅಂತ ಅವ್ರ ಅಣ್ಣ. ನೋಡಿ ಸೌಂಡ್ ಹೆಂಗಿದೆ. ಅವರು ರೈಸ್ ಮಾಡಿದ ತಕ್ಷಣ ಮುಖಗಳು ಅರಳುಬಿಟ್ಟು ಹಂಗೆ. ಓಕೆ ಅಣ್ಣ, ಬಾಯ್ ಬಾಯ್. ಅವ್ರು ರೈಸ್ ಮಾಡಿದ ತಕ್ಷಣ ತಲೆ ಕೆಡ್ಸ್ಕೊಬಿಟ್ರು. ಇಷ್ಟಕ್ಕೆ ಅವ್ರು ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ ಈಗ. ಒಂದು ಬೀಟ್ ಹಾಕಿ ಇಷ್ಟು ಕೇಳಿಸಿರುತ್ತೆ ಅವ್ರಿಗೆ. ಬನ್ನಿ ಇಲ್ಲೊಂದು ಸ್ಟ್ರೆಚ್ ಹೊಡೆಯೋಣ. ಇಷ್ಟೇ ದೂರ ನಮ್ಮ ಅದೃಷ್ಟಕ್ಕೆ. ಇಲ್ಲ ಗುರು ನಿಲ್ಸ್ಕೊತೀಯಾ? ಇವರೆಲ್ಲ ಇಲ್ಲಿ ಇರಬಾರ್ದು ಬ್ರೋ, ನಮ್ಮ ದೇಶದಲ್ಲಿ ಇರಬಾರ್ದು ಇವರೆಲ್ಲ. ಯಾರು ಸೂಪರ್ ಬೈಕ್ ಒಂದು ಮೆಂಟಲ್ ನನ್ನ ಮಗ ಬಂದಾಗೆ ಹೊಡ್ಕೊಂಡು ಹೋಗ್ಬೇಕು ಇವ್ರಿಗೆ. ಓಕೆ ಸ್ನೇಹಿತರೆ, ನಿಮಗೆಲ್ಲ ಈ ಸೀರೀಸ್ನ ವ್ಲಾಗ್ಸು ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದುವರೆಗೂ ಓಪನ್ ಕ್ಯಾಟ್ ಹೇಗೆ ಮಾಡಿಸ್ಬೇಕು ಅಂತ ಕೆಲವರು ತೋರಿಸಿದ್ದಾರೆ, ಆದರೆ ಇಷ್ಟು ಡೀಟೇಲಿಂಗ್ ವಿಡಿಯೋ ಬೇರೆ ಯಾರು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಕನ್ನಡದಲ್ಲಿ. ಸೊ ನಿಮಗೆಲ್ಲ ಈ ಸೀರೀಸ್ ಆಫ್ ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇನ್ನೂ 2 ಸ್ಟ್ರೋಕ್ ಗಾಡಿಗಳ ಬಗ್ಗೆ ಸಿಕ್ಕಾಪಟ್ಟೆ ತಿಳಿಸೋದಿದೆ. ಈ ಜರ್ನಿಯಲ್ಲಿ ನೀವು ಭಾಗಿಯಾಗಿ ನಮ್ಮನ್ನು ಬೆಳೆಸಿ, ನೀವು ಬೆಳೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಶುಭರಾತ್ರಿ. ಸಬ್ಸ್ಕ್ರೈಬ್ ಮಾಡ್ರಪ್ಪ ಮಾಡಿಲ್ದೇ ಇರೋರು, ಮಾಡಿರೋರು ಬೆಲ್ ಐಕಾನ್ ಒತ್ತರಪ್ಪ, ಬೆಲ್ ಐಕಾನ್ ಒತ್ತಿರೋರು ಲೈಕ್ ಮಾಡ್ರಪ್ಪ, ಕಮೆಂಟ್ ಮಾಡ್ರಪ್ಪ. ಗೊತ್ತಾಯ್ತಾ? ಗುಡ್ ನೈಟ್.